ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 459ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಲಕ್ಷ್ಮಣ ಕ್ರೋಧದಿಂದ ಸುಗ್ರೀವನನ್ನು ತಿಳ್ಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲದಂಥ ಸುಗ್ರೀವನನ್ನು ಹೀಯಾಳಿಸ್ತಾನೆ, ಅವನ ಮ್ಯಾಗ ಅಪಾದನೆಗಳನ್ನು ಹೇಳ್ತಾನೆ. ಅದನ್ನೆಲ್ಲ ಕೇಳುತ್ತಾ ತಾರಾಳು ಹೇಳ್ತಾಳೆ, ವಾಲಿ ಹೆಂಡತಿ ತಾರ ಹೇಳ್ತಾಳೆ, ಲಕ್ಷ್ಮಣ ಅವನ ಸ್ಥಿತಿ ನೋಡು, ಅವನು ಮರ್ಯಾದೆ ಇಲ್ಲಿಲ್ಲ, ಅವನಲ್ಲಿ ಲಜ್ಜೆತನ ಇದೆ, ಲಜ್ಜೆಗೇಡಿತನ ಇದೆ ಅವನಲ್ಲಿ. ಮುಂದೆ ಅವನಿಗೆ ಮತಿಭ್ರಷ್ಟ ಆಗ್ಯಾನ. ನೀನು ನೋಡ್ತಾ ಇದ್ದೀಯ, ಅವನು ಕುಡಿದು ನಿಷೇಧ ಆಗದಾನ, ನಿಲ್ಲಕ್ಕಾಗ್ತಾ ಇಲ್ಲ, ಹೆಂಗಸರ ಜೊತೆಗೆ ಏನಕ್ಕಿಂತ ಅಸಭ್ಯ ವರ್ತನೆಯನ್ನು ಮಾಡ್ತಾ ಇದ್ದಿ, ಇದೆಲ್ಲ ನೋಡ್ತಾ ಇದೆಯಾ ನೀನು. ಇದರ ಅರ್ಥ ನಿಮಗೆ ಕೊಟ್ಟ ವಚನವನ್ನು ಮರ್ತಾನಂತ ತಿಳ್ಕೊಳ್ಬೇಡ, ತಪ್ಪದು ಅಂತ ಹೇಳ್ತಾ ಅವಳು ಸುಗ್ರೀವನನ್ನು ಬೈಬೇಡ, ಸುಗ್ರೀವನ ನಿಷ್ಠೆಯನ್ನು ನೀವು ತಿಳ್ಕೊಳ್ಳೋ ಅಂತ ಹೇಳಿ ಲಕ್ಷ್ಮಣನಿಗೆ ತಾರ ಈ ರೀತಿಯಾಗಿ ಹೇಳ್ತಾಳೆ. ಅದನ್ನೇ ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ. ಓ ಯುವ ಲಕ್ಷ್ಮಣ, ಸಾಮಾನ್ಯನಂತೆ ಅವಸರದಿ ವಾಸ್ತವಿಕತೆ ತಿಳಿಯದೆ ವರ್ತಿಸುವುದು ಸರಿಯಲ್ಲ ನಿನಗೆ. ನೀನೊಬ್ಬ ವಿದ್ವಾನ್ ಇದ್ದೀಯಾ, ಪರಾಕ್ರಮಿ ಇದೆಯಾ, ಒಬ್ಬ ಜನಸಾಮಾನ್ಯನಂತೆ ವಸ್ತುಸ್ಥಿತಿ ತಿಳಿಯದೆ, ವಾಸ್ತವಿಕತೆ ತಿಳಿಯದೆ ಒಮ್ಮೆಲೆ ಮನಸ್ಸಿಗೆ ಬಂದಂತೆ ಹೀಯಾಳಿಸೋದು ಸರಿಯಲ್ಲ. ನಿನ್ನ ವ್ಯಕ್ತಿತ್ವಕ್ಕೆ ಇದು ಸರಿಯಲ್ಲ, ಯೋಗ್ಯ ಅನಿಸುವುದಿಲ್ಲ. ಬುದ್ಧಿವಂತರು ಏನು ಮಾಡ್ತಾರೆ, ಏನೇ ಬಂದ ಕಿವಿಗೆ ಬಿತ್ತು ನೋಡಿದರೂ ಕೂಡ, ಕಣ್ಣಿನಿಂದ ನೋಡಿದರೂ ಕೂಡ ಒಂದೊಂದು ಸಲ ಆ ನೋಟವು ಅಸತ್ಯ ಅನ್ನಿಸುತ್ತೆ. ಅಲ್ಲಿ ವಾಸ್ತವಿಕತೆ, ನೋಟದಿಂದ ವಾಸ್ತವಿಕತೆ ಸಿಗೋದಿಲ್ಲ ನಮಗೆ. ಈ ಎರಡನೇವರ ಹೇಳಿಕೆಯಿಂದ ನಮಗೆ ವಾಸ್ತವಿಕತೆ ಸಿಗೋದಿಲ್ಲ. ನಾವು ಸ್ವತಃ ಅದನ್ನು ಸರಿಯಾಗಿ ಅಧ್ಯಯನಕ್ಕೆ ಮನವರಿಕೆ ಮಾಡಿಕೊಂಡಾಗ ವಾಸ್ತವಿಕತೆ ಗೊತ್ತಾಗ್ತಿದೆ. ಅದಕ್ಕೆ ಯಾರೇ ಆಗಲಿ ಯಾವುದೇ ವಿಷಯದ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಪೂರ್ವದಲ್ಲಿ, ಮಾತಾಡುವ ಪೂರ್ವದಲ್ಲಿ, ಹೇಳುವ ಪೂರ್ವದಲ್ಲಿ ವಾಸ್ತವಿಕತೆ ಅಂದರೆ ಸತ್ಯ. ಸತ್ಯ ಏನಿದೆ, ಸಂದರ್ಭದ ಸತ್ಯ ಏನಿದೆ, ಕಾಲದ ಸತ್ಯ ಏನಿದೆ, ಘಟನೆಯ ಸತ್ಯ ಏನಿದೆ, ಆ ಸತ್ಯವನ್ನು ತಿಳ್ಕೊಂಡು ಆವಾಗ ಮಾತಾಡಬೇಕು. ಆ ಸತ್ಯ ತಿಳಿದೇ ಮಾತಾಡೋದು ಅದು ಬುದ್ಧಿವಂತರಿಗೆ ಯೋಗ್ಯ ಅಲ್ಲ. ಇವತ್ತಂತೂ ನೋಡ್ತಾ ಇರ್ತೇವೆ ನಾವು ಹಾದಿ ಬೀದಿಗಳಲ್ಲಿ ಬುದ್ಧಿವಂತರನ್ನೇ ಹಿಂದೆ ಮುಂದೆ ನೋಡಿದ್ರೆ ನಾವು ಬುದ್ಧಿವಂತರು ಅಂದ್ಕೊಂಡು ಬಾಯಿಗೆ ಬಂದದ್ದನ್ನು ಹೇಳ್ತಾ ಹೊಂಟಿರ್ತಾರೆ. ಇವತ್ತಂತೂ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಾಗ. ಅದು ಒಂದು ಸಾಮಾನ್ಯ ಒಂದು ಬೆಳವಣಿಗೆ ಆಗಿಬಿಟ್ಟಿದೆ. ಇವ್ರನ್ನ ಅವ್ರು ಬೈಯೋದು, ಅವ್ರನ್ನ ಇವ್ರು ಬೈಯೋದು, ಅವನು ತಗೊಳ್ಳೋದು, ಇವನು ತಗೊಳ್ಳೋದು, ಅವನು ಹೊಗಳೋದು, ಇವನು ಹೊಗಳೋದು, ಹೊಗಳಿಕೆ ತಗಳಿಕೆ, ಸ್ಟೇಟ್ಮೆಂಟ್ಸ್ಗಳು, ಪೋಸ್ಗಳು ಇವೆಲ್ಲ ಸಾಮಾನ್ಯ ಆಗಿಬಿಟ್ಟವ. ಇವತ್ತಿನ ಸಾಮಾನ್ಯ ಚಟುವಟಿಕೆ, ಮನುಷ್ಯನ ಸಾಮಾನ್ಯ ಪ್ರವೃತ್ತಿ ಚಟುವಟಿಕೆ ಅದು ಕಾಮನ್ ಟ್ರೆಂಡ್ ಆಗಿಬಿಟ್ಟಿದೆ ಈಗಿಂದ. ಅದು ಹೆಚ್ಚು ಒಂದೇ ಶಬ್ದದಾಗ ಹೇಳಬೇಕಾದ್ರೆ ಇಟ್ ಬಿಕೇಮ್ ಎ ಕಾಮನ್ ಟ್ರೆಂಡ್ ವಿಚ್ ಹ್ಯಾಸ್ ನೋ ಮೀನಿಂಗ್ ಎಟ್ ಆಲ್. ಅದಕ್ಕೆ ಮುಂದೆ ಹೇಳ್ತಾಕ, ಓ ಸದ್ಗುಣಿ, ಸುಗ್ರೀವನ ಪರ ಕ್ಷಮೆ ಕೋರುವೆ. ಸುಗ್ರೀವನಿಂದ ಒಂದು ತಪ್ಪು ನಡೆದು ಹೋಗಿದೆ. ಶರದ್ ಋತು ಶುರು ಆಗುತ್ತಲೇ ನೀವು ಬಂದು ಕೇಳುವ ಪೂರ್ವದಲ್ಲಿನೇ ಸೀತೆಯನ್ನು ಹುಡುಕುವ ಕಾರ್ಯವನ್ನು ಪ್ರಾರಂಭ ಮಾಡಬೇಕಿತ್ತು. ನೀನು ಇಲ್ಲಿ ಬರುವ ಬದಲಾಗಿ ಸುಗ್ರೀವನೇ ಸ್ವತಃ ನೀವಿದ್ದಲ್ಲಿಗೆ ಹೋಗಿ ತಾನು ಹಾಕಿಕೊಂಡಂಥ ಕಾರ್ಯದ ಬಗ್ಗೆ, ಯೋಜನೆ ಬಗ್ಗೆ ನಿಮ್ಮ ಜೊತೆಗೆ ಸಮಾಲೋಚನೆ ಮಾಡಿ ತಿಳಿಸಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಅದು ಅವನ ತಪ್ಪ. ಅವ ಮಾಡಿದ ತಪ್ಪಕ್ಕಾಗಿ ಇವತ್ತು ಅವ ಕ್ಷಮೆ ಕೋರೋ ಸ್ಥಿತಿಯಾಗೂ ಇಲ್ಲ, ನಿಮಗೆ ಮಾತಾಡೋ ಸ್ಥಿತಿಯಾಗೂ ಇಲ್ಲ. ಅದಕ್ಕೆ ಅವನ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೋರ್ತೀನಿ ಅಂಥೇಳಿ ತಾರ. ನೋಡಿ ಎಷ್ಟು ಬುದ್ಧಿವಂತ ಹೆಣ್ಮಕ್ಳ. ಕೆಲವೊಂದು ಎರಡು ವಿಷಯದಲ್ಲಿ ಭಾಳ ಸ್ಟ್ರಾಂಗ್ ಅವರು. ಒಂದು ಸಂಧಾನದಲ್ಲಿ, ಎರಡನೇದು ಚೌಕಾಶಿಯಲ್ಲಿ. ನಾವೇನೋ ಅವು ಅಪ್ರಿಷಿಯೇಟ್ ಮಾಡೋದಿಲ್ಲ ಅವ್ರಿಗೆ. ಅವ್ರದಲ್ಲೇ ಅದು ಇನ್ಹೆರೆಂಟ್ ಕ್ವಾಲಿಟಿ ಇದೆ, ಅದು ದೈವದತ್ತವಾಗಿ ಬಂದಂಥ ಕ್ವಾಲಿಟಿ ಇದೆ, ನಿಸರ್ಗದತ್ತವಾಗಿ ಬಂದಂಥ ಒಂದು ಕ್ವಾಲಿಟಿ ಇದೆ. ಅದಕ್ಕೆ ಹಿಂದಿನ ರಾಜ ಮಹಾರಾಜರು ಹೆಚ್ಚು ಕಡಿಮೆ ಬುದ್ಧಿವಂತ ಸ್ತ್ರೀಯರನ್ನೇ ತಮ್ಮ ಪಟ್ಟದ ರಾಣಿಯಾಗಿ ಸ್ವೀಕಾರ ಮಾಡ್ತಿದ್ರು. ಸಲಹೆಗಳನ್ನು, ಸಲಹಾ ಮಂಡಳಿ ಇದ್ದರೂ ಕೂಡ
ಸಮಾಲೋಚನೆ ನಡೆಸುತ್ತಿದ್ದರು ತನ್ನ ರಾಣಿಯರ ಜೊತೆಗೆ. ಮತ್ತು ಅದರದ್ದು ದುರುಪಯೋಗ ಮಾಡುವಂಥ ರಾಣಿಗಳನ್ನು ಇದ್ದರು, ಎಕ್ಸೆಪ್ಷನ್ಸ್ ಅವು. ಅವನೇ ಮುಂದೆ ಇಟ್ಕೊಂಡು ಮತ್ತೆ ಹೇಳುವಂಗಿಲ್ಲ. ದೇರ್ ಆರ್ ಎಕ್ಸೆಪ್ಷನ್ಸ್. ಯಾವುದೇ ನಿಯಮ ತಗೊಳ್ರಿ, ಅದಕ್ಕೊಂದು ಅಪವಾದ ಇದ್ದೇ ಇರ್ತದೆ. ಅದಕ್ಕೆ ಇಲ್ಲಿ ಒಂದು ಜನರಲ್ ಟ್ರೆಂಡ್ ಹಿಂದೆ ಏನಿತ್ತಂದರೆ, ಈ ಬುದ್ಧಿವಂತ ಹೆಣ್ಣು ಮಕ್ಕಳನ್ನು ಅವರು ಮದುವೆ ಆಗ್ತಿದ್ರು, ಅವರ ಜೊತೆಗೆ ಸಮಾಲೋಚನೆ ಮಾಡಿ ಯೋಜನೆಗಳನ್ನು ಹಾಕ್ತಿದ್ರು, ನಿರ್ಧಾರಗಳನ್ನು ಕೈಗೊಳ್ತಿದ್ರು. ಅದನ್ನೇ ಇವಳು ಇಲ್ಲಿ ತಾರಾಳು ಆ ಒಂದು ಪಾತ್ರವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾಳೆ. ಇಲ್ಲಿ ಮುಂದುವರೆದು, ನಿನ್ನ ಕೋಪ ತೊರೆ ನಮ್ಮನ್ನು ಕರುಣಿಸು. ನಮ್ಮಿಂದ ತಪ್ಪಾಗಿದೆಪ್ಪ, ಸುಗ್ರೀವಿಂದ ತಪ್ಪಾಗಿದೆ, ಅವನ ಪರವಾಗಿ ನಾ ಕ್ಷಮೆ ಕೇಳ್ತೇನೆ. ನಿನ್ನ ಕೋಪವನ್ನು ತೊರೆ, ಸಿಟ್ಟನ್ನು ಬಿಟ್ಟು ಬಿಡುವ, ನಮ್ಮೆಲ್ಲರಿಗೂ ಕ್ಷಮೆ ಮಾಡು. ನೋಡಿ, ಫಸ್ಟ್ ಕ್ಷಮೆ ಯಾಚನೆ ಮಾಡ್ತಾಳೆ. ಇದನ್ನು ನೋಡಿದಾಗ ನನಗೆ ಒಂದು ಅನ್ನಿಸ್ತಿದೆ, ಗಾಂಧಿಯವರು ಎಲ್ಲೇ ಭೇಟಿಯಾಗಿ ಹೋಗಿದ್ರಂದ್ರೆ, ಅವ ಸಣ್ಣ ಮನುಷ್ಯನೇ ಇರಲಿ, ದೊಡ್ಡ ಮನುಷ್ಯನಿರಲಿ, ದೊಡ್ಡ ಹುದ್ದೆಯಲ್ಲಿ ಇರಲಿ, ಸಣ್ಣ ಹುದ್ದೆಯಲ್ಲಿ ಇರಲಿ, ಅವರು ತನ್ನ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡ್ತಿದ್ದರು. ಗಾಂಧಿಯಲ್ಲಿ ಇರುವಂಥ ಒಂದು ಶ್ರೇಷ್ಠ ಗುಣ ಅದು. ಎಲ್ಲರಲ್ಲಿಂದ ಬರೋದಿಲ್ಲ ಅದು. ನಾವು ಎಷ್ಟೇ ವಿದ್ವಾಂಸರಾಗಿರಲಿ, ನಾವು ಯಾವುದೇ ಹುದ್ದೆ, ಇನ್ನು ಕೆಲವೊಂದು ಮಂದಿ ನೋಡ್ರಿ, ಕೈ ಮುಂದಿನ ಕೈ ಮುಗಿತಿರ್ತಾನೆ, ಅವನ ಕೈ ಮುಗಿಯಾಗಿಲ್ಲ, ಹಿಂಗೆ ಕೆಳಗೆ ನೋಡ್ಕೊತ ಹೋಗ್ತಿರ್ತಾನೆ. ಇವು ಕೈ ಮುಗಿತಿರ್ತಾವ, ಅವ ಆ ಕಡೆ ನೋಡ್ತಿರ್ತಾನೆ. ಜಸ್ಟ್ ಕಾಮನ್ ಅಬ್ಸರ್ವೇಷನ್ ಮಾಡಿರಿ. ಈ ನಾಯಕರೇನಿರ್ತಾರಲ್ಲ, ಉನ್ನತ ಹುದ್ದೆಗೆ ಹೋದ ತಕ್ಷಣ, ಉನ್ನತ ಹುದ್ದೆಗೆ ಹೋಗೋ ಪೂರ್ವದಲ್ಲೇ ಮತ ಕೇಳೋ ಕಾಲಕ್ಕೆ ಪ್ರತಿಯೊಬ್ಬರಿಗೆ ಕೈ ಮುಗಿದು ಮತ ಕೇಳ್ತಾರೆ ಅವರು. ಅಧಿಕಾರಕ್ಕೆ ಬಂದ್ರಂದ್ರೆ ನಿಮ್ಮ ಕೈ ಮುಗಿದು ಅಲ್ಲ, ನೀವು ಉದ್ದ ಶಿರಸಾಷ್ಟಂಗೆ ಕಾಲ ಬಿದ್ದರೂ ಸೈಡ ನಿಮ್ಮ ಕಡೆ ನೋಡೋದಿಲ್ಲ, ಅವ್ರು ಕೆಳಗೆ ನೋಡ್ಕೊತ ಹೋಗ್ತಿರ್ತಾರೆ. ವ್ಯತ್ಯಾಸ ಎಷ್ಟಿದೆ ನೋಡಿ. ಲಕ್ಷ್ಮಣನ ಮಾತುಗಳನ್ನು ಕೇಳಿದ ತಕ್ಷಣ ಅವನ ಕೋಪಿಸುವುದಕ್ಕಾಗಿ ತನ್ನ ತಪ್ಪನ್ನು ಒಪ್ತಾಳೆ. ಮನುಷ್ಯ ಮಾಡಿದ ತಪ್ಪನ್ನು ಮನವರಿಕೆ ಆಯ್ತಂದ್ರೆ ಒಪ್ಕೊಳ್ಬೇಕು. ಅದಕ್ಕೆ ಗಾಂಧಿಯವರು ಹೇಳ್ತಾರೆ, ಒಂದು ಸುಳ್ಳು ಅಥವಾ ಒಂದು ತಪ್ಪನ್ನು ಮುಚ್ಚಿಕೊಳ್ಳುವ ಸಲುವಾಗಿ 100 ಸುಳ್ಳು ಅಥವಾ 100 ತಪ್ಪುಗಳನ್ನು ಮಾಡಬೇಕಾಗಿದೆ. ಬರಬಹುದಾದ ನಾವು ಹುಸಿ ಸುಳ್ಳುಗಳನ್ನು ಅಥವಾ ಸುಳ್ಳುಗಳನ್ನು ಹೇಳೋದು, ತಪ್ಪುಗಳನ್ನು ಮಾಡುವ ಬದಲಾಗಿ ಮನವರಿಕೆ ಆದ ತಕ್ಷಣ ಅದನ್ನು ನೇರವಾಗಿ ಒಪ್ಕೊಂಡ್ರೆ ಕೋರ್ಟ್ ಸಹಿತ ಅದೇ ಹೇಳ್ತೀನಿ. ನೀನು ಅಪರಾಧಿ ಮಾಡಿದೆಯಪ್ಪ, ಇಲ್ಲ ಅಪರಾಧಿ ಮಾಡಿದ್ದಂದ್ರೆ ದ ಕೋರ್ಟ್ ವಿಲ್ ಗೋ ಥ್ರೂ ದಿ ಸರ್ಕಮ್ಸ್ಟೆನ್ಸಸ್. ಯಾಕೆ ಮಾಡಿದ, ಏನು ಮಾಡಿದ, ಕೋರ್ಟ್ ಅಂದರೆ ನಿರ್ಣಯ ಕೊಡೋಕ್ಕೆ, ಜಸ್ಟಿಸ್ ಕೊಡೋಕ್ಕಿದೆ, ಈಕ್ವಾಲಿಟಿ. ಅಲ್ಲಿ ನೋಡಿ, ಯಾರು ತಪ್ಪಿಸ್ತಾರೋ, ನಿರ್ಣಯಕ್ಕಿಂತ ಮೊದಲು ಯಾರು ತಪ್ಪಿಸ್ತಾರಲ್ಲ, ಎರಡು ಪಕ್ಷ ಬಂದಿರ್ತಾವೆ, ಎರಡೂ ಪಕ್ಷದ ವಕೀಲರು ಬಂದಿರ್ತಾರೆ. ವಕೀಲರ ಮುಖ್ಯ ಉದ್ದೇಶ ಸಂವಿಧಾನ ಪ್ರಕಾರ ನನ್ನ ಪಕ್ಷಗಾರನೇ ಶ್ರೇಷ್ಠ ಅಂತ ಹೇಳೋದು ತಪ್ಪದು, ಅಸಂವಿಧಾನಿಕ ಆ್ಯಕ್ಟಿವಿಟೀಸ್ ಅದು. ಸಂವಿಧಾನದಲ್ಲಿ ಕ್ಲಿಯರ್ ಕಟ್ ಹೇಳ್ತಿದೆ, ಲಾ ಶಾಸ್ತ್ರ ಕೂಡ ಕ್ಲಿಯರ್ ಕಟ್ ಹೇಳ್ತಿದೆ. ಏನು ಹೇಳ್ತಿದೆ ಅಂದರೆ, ಜಡ್ಜ ಎರಡೂ ಪಕ್ಷದ ವಾದಿಗಳು ಪ್ರತಿವಾದಿಗಳು ಸೇರಿಕೊಂಡು ಆ ಘಟನೆಯ ಪ್ರಕರಣದ ಸತ್ಯವನ್ನು ಗುರುತಿಸಬೇಕು. ಇದು ನ್ಯಾಯದ ಸ್ಪಿರಿಟ್. ಇದು ಆತ್ಮ. ನ್ಯಾಯ ನೀಡುವುದಂದ್ರೇನು, ಯಾರಿಗೂ ಅನ್ಯಾಯ ಆಗಿರಬಾರ್ದು, ಯಾರಿಗೂ ಅನ್ಯಾಯ ಆಗದಂಗೆ ವಾದಿ ಪ್ರತಿವಾದಿಗಳು ಜಡ್ಜನಿಗೆ ಸಹಾಯಕವಾಗಬೇಕು ಅವರು. ಆ ಕೆಲಸ ಇವತ್ತು ನಡೀತಾ ಇದೆಯಾ? ಪಕ್ಷಗಾರರಾಗಲಿ, ನಮ್ಮ ಮಿತ್ರರಾದಂಥ ನ್ಯಾಯಾಧೀಶರಾಗಲಿ, ನ್ಯಾಯವಾದಿಗಳೇ ಆಗಲಿ, ಇವರೆಲ್ಲ ಗೊತ್ತಿದೆ. ಲಾ ಓದಿದವ್ರಿಗೆಲ್ಲ ಇದು ನಾನು ಹೇಳ್ತಾ ಇದ್ದೇನೆ, ಹೊಸದಿಲ್ಲ, ಅದು ಗೊತ್ತಿದೆ. ಅದ್ರ ಮ್ಯಾಗ ಎಷ್ಟೋ ರೂಲಿಂಗ್ಸ್ ಆಗ್ಯಾವ, ಸುಪ್ರೀಂ ಕೋರ್ಟ್ ರೂಲಿಂಗ್ಸ್. ಅದಾಗ್ಯೂ ನಾವು ಏರಿಳಿತಗಳನ್ನು, ಹೇರುಪೇರುಗಳನ್ನು ಕಾಣ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ಅವಳು ಹೇಳ್ತಾಳೆ, ನಾವು ಮಾಡಿದ ತಪ್ಪಿದೆ, ನಾವು ನಿನ್ನೆ ಕ್ಷಮೆ ಕೋರ್ತೇವೆ, ನಮ್ಮನ್ನು ಕರುಣಿಸಿಬಿಡು. ಚಾಪ್ಟರ್ ಕ್ಲೋಸ್. ಮುಂದೆ ವರದ ಹೇಳ್ತಾಳಕ್ಕೆ, ಪತ್ನಿ ರೂಮ, ಸುಗ್ರೀವನ ಹೆಂಡತಿ ರೂಮ, ನನ್ನ ಅಂಗದ, ನಾನು ನನ್ನ ಮಗನಾದ ಅಂಗದ, ಅಲ್ಲದೆ ರಾಜ್ಯ ಭೋಗಗಳನ್ನೆಲ್ಲ ತೊರೆಯುವ ಸುಗ್ರೀವ ರಾಮನಿಗಾಗಿ. ಸುಗ್ರೀವ ಸಾಮಾನ್ಯ ಅಂತ ತಿಳಿಬೇಡ. ರಾಮನ ಸಲುವಾಗಿ ಸುಗ್ರೀವ ಎಲ್ಲ ತ್ಯಾಗಕ್ಕೂ ಸಿದ್ಧ. ತನ್ನ ಹೆಂಡತಿ ರೂಮಾಳ ತ್ಯಾಗಕ್ಕೂ ಸಿದ್ಧದ ನಾವು, ನನ್ನ ತ್ಯಾಗಕ್ಕೂ ಸಿದ್ಧದ ನಾವು, ನನ್ನ ಮಗನಾದ ಅಂಗದನ್ನು ತ್ಯಾಗ ಮಾಡ್ತಾನೆ. ಅಷ್ಟೇ ಅಲ್ಲ, ನೀನು ಮರಳಿಸಿಕೊಟ್ಟ ನಿನ್ನ ರಾಜ್ಯವನ್ನು ಬಿಟ್ಟುಕೊಡಂದ್ರೆ ಆ ತ್ಯಾಗಕ್ಕೂ ಸಿದ್ಧಿದ್ದಾನೆ. ಕಿಂಚಿತ ರಾಮನ ಬಗ್ಗೆ ಅವನಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಮೋಸ ಮಾಡಬೇಕಂತಿಲ್ಲ, ಏನೂ ಇಲ್ಲ. ರಾಮ ಕೇಳಿದ್ದನ್ನು ಕೊಡುವಂಥ ವಚನನಿಷ್ಠ ಸುಗ್ರೀವ ಇದ್ದಾನೆ. ಅದನ್ನು ಮನವರಿಕೆ ತಾರಾಳು
ಇವನಿಗೆ ಲಕ್ಷ್ಮಣನಿಗೆ ಮಾಡಿಕೊಡ್ತಾಳೆ. ಮುಂದುವರೆದು ರಾವಣನ ವಧಿಸಿ ಸೀತೆಯನ್ನು ಒಪ್ಪಿಸುವನು ರಾಮನಿಗೆ ಸುಗ್ರೀವ, ಒಪ್ಪಿಸಿದಂತೆ ರೋಹಿಣಿ ನಕ್ಷತ್ರ ಚಂದ್ರನಿಗೆ. ರೋಹಿಣಿ ನಕ್ಷತ್ರವನ್ನು ಯಾವ ರೀತಿಯಾಗಿ ಚಂದ್ರನಿಗೆ ಒಪ್ಪಿಸಲಾಯಿತೋ, ಇದು ಖಗೋಳ ಇದರಲ್ಲಿ ನಡೆಯುವಂಥ ಇವು ಬೆಳವಣಿಗೆಗಳು. ಅದನ್ನೇ ನಾವು ಏನು ಮಾಡ್ತೇವೆ ಅಂದರೆ, ಈ ಖಗೋಳದಲ್ಲಿ ಏನು ನಮ್ಗೆ ಚಂದ್ರ ಸೂರ್ಯ ಕಾಣ್ತಲ್ಲ, ಇವನ್ನೆಲ್ಲ ವ್ಯಕ್ತೀಕರಣ ಮಾಡ್ತೀವಿ. ವಾಲ್ಮೀಕಿಯವರು ಮೊದಲೇ ಹೇಳ್ಯಾರ, ಅವರು ಸೃಷ್ಟಿ ವಿಶ್ವದಲ್ಲಿ ಕಾಣುವ ಏನೋ ಗೋಚರ ವಸ್ತುಗಳಿವೆ, ಅವನ್ನೆಲ್ಲ ನಾವು ವ್ಯಕ್ತೀಕರಣಗೊಳಿಸ್ತೇವೆ. ಸೂರ್ಯ ಅದು ಒಂದು ಆಕಾಶಕಾಯಿ, ಅದನ್ನು ನಾವು ಸೂರ್ಯದೇವ ಅಂತ ವ್ಯಕ್ತೀಕರಣಗೊಳಿಸ್ತೀವಿ. ಚಂದ್ರ ಅದೇ ಚಂದ್ರದೇವ, ಗಾಳಿದೇವ. ನಾವು ವ್ಯಕ್ತೀಕರಣಗೊಳಿಸಿ ನಮ್ಮ ಗುಣಗಳನ್ನು, ಮಾನವೀಯ ಗುಣಗಳನ್ನು, ಮನುಷ್ಯ ಗುಣಗಳನ್ನು ಅದರಲ್ಲಿ ನೋಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅದರಿಂದ ಮಾಡಿಸ್ಲಿಕ್ಕೆ ನಾವು ಕಲ್ಪನೆಗಳನ್ನು ತಯಾರು ಮಾಡಿ ಕಥೆ, ಕಾದಂಬರಿಗೆ ಮತ್ತು ಕಾವ್ಯಗಳನ್ನು ರಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ಅವಳು ಹೇಳ್ತಾಳೆ, ಯಾವ ರೀತಿ ರೋಹಿಣಿ ನಕ್ಷತ್ರವನ್ನು ಚಂದ್ರನಿಗೆ ಒಪ್ಪಿಸಿದರೋ ಅದೇ ರೀತಿಯಾಗಿ ಉಪಮೆಗಳ ಅಲಂಕಾರನ ಪ್ರಧಾನತೆ ಇಲ್ಲಿ ವಾಲ್ಮೀಕಿಯವರ ಶ್ಲೋಕಗಳಲ್ಲಿ. ಅದರಂತೆ ಸುಗ್ರೀವ ರಾವಣನನ್ನು ವಧಿಸಿ, ನೀನು ರಾಮ ಯುದ್ಧಕ್ಕೆ ನೀನು ಬರೋ ಅವಶ್ಯಕತೆ ಇಲ್ಲ, ಲಕ್ಷ್ಮಣ ನೀನು ಯುದ್ಧಕ್ಕೆ ಬರೋ ಅವಶ್ಯಕತೆ ಇಲ್ಲ, ಸ್ವತಃ ಅವರೇ ಹುಡುಕಿಕೊಂಡು ರಾವಣ ಎಲ್ಲಿದ್ದಾನ ಅಲ್ಲಿ ಹೋಗಿ ರಾವಣನ ಸಂಹಾರ ಮಾಡಿ ಸೀತೆಯನ್ನು ನೀವು ಇದ್ದಲ್ಲಿಗೆ ತಂದು ಒಪ್ಪಿಸುವಂಥ ಬುದ್ಧಿ ಮನುಷ್ಯನವನ್ನು ಸುಗ್ರೀವ. ಅದನ್ನು ನೀವು ಅವನ ಬಗ್ಗೆ ಅಪಾರ್ಥ ಮಾಡ್ಕೊಳ್ಬೇಡಿ, ಅವನ ನಿಷ್ಠೆ ಬಗ್ಗೆ ಅಪಾರ್ಥ ಮಾಡ್ಕೊಳ್ಬೇಡಿ, ಅವನ ವಚನ ನಿಷ್ಠೆ ಬಗ್ಗೆ ನೀವು ಅಪಾರ್ಥ ಮಾಡ್ಕೊಳ್ಬೇಡಿ, ಸಂದೇಹ ಮಾಡಬೇಡಿ ಅಂತ ಈ ಒಂದು ಧ್ವನಿಯಲ್ಲಿ ತಾರಾಳು ಲಕ್ಷ್ಮಣನಿಗೆ ಹೇಳುತ್ತಾ, ಲಕ್ಷ್ಮಣನ ಕೋಪವನ್ನು ಶಮನಗೊಳಿಸುತ್ತಾ ಸುಗ್ರೀವನನ್ನು, ಅವನ ಸತ್ಯವನ್ನು ಅವಳು ಇಲ್ಲಿ ಏನು ಮಾಡ್ತಾಳೆ, ರಕ್ಷಣೆ ಮಾಡ್ಕೊತ ಹೊಂಟಿದ್ದಾಳೆ. ಮುಂದುವರೆದು ಶತಕೋಟಿ ಸಹಸ್ರ ಅಂದರೆ 1 ಟ್ರಿಲಿಯನ್ ಅಥವಾ 1 ಲಕ್ಷ ಕೋಟಿ. ಶತಕೋಟಿ ಸಹಸ್ರ ರಾಕ್ಷಸರಿವರು ಲಂಕೆಯಲ್ಲಿ. ನೋಡಿ, ಆ ವೇಳೆದಾಗ ಅವರು ಅಸೆಸ್ ಮಾಡಿದ್ರು, ನಾವು ಈಗ ಸೆನ್ಸಸ್ ಮಾಡ್ಕೊತ ಹೊಂಟೇವೆ. ದೇಶದಾಗ ಜಾತಿ ಎಟ್ಟದ ಸಂವಿಧಾನ ಹೇಳ್ತೈತಿ, ಜಾತಿ ಸೂಚಕ ಯಾವುದನ್ನು ತರಬೇಡಿ ಅಂತ ಸಂವಿಧಾನ ಹೇಳ್ತಾ, ಆರ್ಟಿಕಲ್ 23 ಹೇಳ್ತದ. ಅದನ್ನು ಏನೇನೋ ಇಂಟರ್ಪ್ರಿಟ್ ಮಾಡಿ ಇವರು ಜಾತಿ ಸಮೀಕ್ಷೆಗಳನ್ನು ಹಿಂದೆ ಇದು ಬರ್ತಿದೆ, ಮನುಸೂತ್ರ ಕೊಡ್ತಾನೆ. ಅದ್ರಾಗ ಅವನು 43 ಅಷ್ಟೇ ಗುರ್ತ. ಅಂಬೇಡ್ಕರ್ ಅವ್ರದ್ದೊಂದು ಪುಸ್ತಕ ಇದೆ, ಅಪ್ರಕಟಿತ ಬರಹಗಳಂತೇಳಿ, ಹಿಂದೂಯಿಸಮ್ ಅಂತ ಒಂದು ಲೇಖನದಲ್ಲಿ ಅವರು ಹೇಳ್ತಾರೆ, ಮನು ಮಾಡುವಂಥ ಕೋಷ್ಟಕ ಅಲ್ಲಿ ಬರ್ತಿದೆ, ಬ್ರಾಹ್ಮಣ ಮದುವೆ ಆದರೆ ಹುಟ್ಟಿದ್ದೇನೋ, ಬ್ರಾಹ್ಮಣ ಮತ್ತು ಕ್ಷತ್ರಿಯ ಹುಟ್ಟಿದ ಮಗು ಏನೋ, ಬ್ರಾಹ್ಮಣ ಮತ್ತು ವೈಶ್ಯ ಹುಟ್ಟಿದ ಮಗು ಏನೋ, ಬ್ರಾಹ್ಮಣ ಮತ್ತು ಶೂದ್ರ ಹುಟ್ಟಿದ, ಹೀಗೆಲ್ಲ ಅದರ ಪರ್ಮೆಂಟೇಷನ್ ಕಾಂಬಿನೇಷನ್ ಇಷ್ಟು ಬಹಳಷ್ಟು ಆಗ್ತಾವೆ. ಅವು ಹೆಚ್ಚು ಕಡಿಮೆ ಒಂದು 43 ಜಾತಿಗಳಿಗೆ ಹುಟ್ಟಾಕಿದ್ದಾವೆ ಈ ಕಾಂಬಿನೇಷನ್ ಮ್ಯಾಗ, ಹೆಣ್ಣು ಗಂಡಿನ ಕಾಂಬಿನೇಷನ್ ಮ್ಯಾಗ. ಅದಕ್ಕೊಂದು ಸೈಂಟಿಫಿಕ್ ಆಧಾರ ಇದೆ. ಅದಕ್ಕೆ ನಾವು ಬೇಕೋ ತೊಟ್ರೆ ಎಲ್ಲನೂ ಬೇಯಬಾರ್ದು. ವೈಜ್ಞಾನಿಕ ಅನ್ನುವಂಥ ನಾವು ಎತ್ತಿ ಹೇಳ್ತೇವೆ, ನಮಗೆ ಗೊತ್ತಿಲ್ಲ ವಿಜ್ಞಾನ ಅಂದರೆ ಏನೊಂದು. ಅವನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿರ್ತಾನೆ. ಅದು ಇರಲಿ, ಅದು ವೈಜ್ಞಾನಿಕ ಮನೋವಾದ ಬಿಟ್ಬಿಡೋಣ ಅದನ್ನು. ಆದರೆ ನೀವೇನು ಮಾಡ್ತಾ ಇದ್ದೀರಿ, 1800 ಮೇಲ್ಪಟ್ಟು ಜಾತಿಗಳನ್ನು ಗುರುತಿಸ್ತಾ ಇದ್ದೀರಿ. ಇದಕ್ಕೆ ಏನಿದೆ ನಿಮ್ಮನ್ನು ಮಾನದಂಡ? ಅವನಲ್ಲಿ ಹೆಣ್ಣು ಗಂಡದ ಸಂಯೋಗದಿಂದ ಹುಟ್ಟುವಂಥ ಕೂಸುಗಳಿಗೆ ಅವನ ಜಾತಿ ಬರದ. ನೀವು ಈ ಜಾತಿಗಳನ್ನು ಎಲ್ಲಿಂದ ತರ್ತಾ ಇದ್ದೀರಿ? ನೀವು ವೈಜ್ಞಾನಿಕ ಯುಗದಲ್ಲಿರೋರು, ನಿಮ್ಮದು ವೈಜ್ಞಾನಿಕ ವಿಶ್ಲೇಷಣೆನೋ ಏನು ಹಿಂದಿನವ್ರದ್ದು ವೈಜ್ಞಾನಿಕ ವಿಶ್ಲೇಷಣೆನೋ ಅದನ್ನು ನೀವು ಏನಂತಾರೆ, ನಿಷ್ಪಕ್ಷಪಾತ ಮನಸ್ಸದಿಂದ ಅಂಧಮಯಾಸರಾಗಿ ಇಂಥ ವಿಷಯಗಳನ್ನು ಚಿಂತನೆ ಮಾಡಬೇಕು. ಸತ್ಯ ಯಾವುದು, ಸತ್ಯವನ್ನೇ ಒಪ್ಪಿಕೊಳ್ಳುವ. ತಾರಾಳು ಹೇಳ್ತಾರಲ್ಲ ಲಕ್ಷ್ಮಣಿಗೆ, ಸತ್ಯ ತಿಳಿಯದೆ ಹಿಂಗೆ ಮಾತಾಡೋಕೆ ಹೋಗ್ಬಿಡಪ್ಪ ಅಂಥೇಳಿಗೆ ನಾವು ಯಾವುದೇ ವಿಷಯದ ಬಗ್ಗೆ ಟಿಪ್ಪಣಿ ಪ್ರಯೋಜಿಂಗ್ ಮಾಡ್ಬೋದು, ಬೇಕಾದ್ರೆ ರಿಜೆಕ್ಟ್ ಮಾಡ್ಬೋದು, ಟೀಕಿಸ್ಬೋದು. ಮಾಡೋ ಪೂರ್ವದಲ್ಲಿ ಅದರ ಸತ್ಯಾನುಸತ್ಯತೆಗಳನ್ನು ನಾವು ತಿಳಿದುಕೊಂಡು ಮಾಡಬೇಕನ್ನುವಂಥ ಒಂದು ಸಂದೇಶವನ್ನು ವಾಲ್ಮೀಕಿಯವರು ಈ ಪ್ರಸಂಗ ಮೂಲಕ, ಈ ಸಂವಾದನೆಯ ಮೂಲಕ ಲೋಕಕ್ಕೆ ನೀಡಿರುತ್ತಾರೆ. ಇನ್ನು ಇದೇ ರೀತಿಯಾಗಿ ತಾರಾ ಇನ್ನು ಏನೇನು ಹೇಳ್ತಾಳೆ, ಲಕ್ಷ್ಮಣನ ಜೊತೆಗೆ ಸಂವಾದದಲ್ಲಿ ಮತ್ತೇನು ಹೊಸ ವಿಷಯಗಳು ಬರ್ತಾವೆ ಅನ್ನೋದನ್ನು ಹಳೆಯವನ ಇವತ್ತು ಹೊಸ ರೂಪದಲ್ಲೆಲ್ಲ ಅದೇ ಯಥಾವತ್ತಾಗಿ ತಿಳ್ಕೊಳ್ಬೇಕಾಗಿದೆ, ಉತ್ಕರ್ಣ ಮಾಡಬೇಕಾಗಿದೆ.
ಏನು ವಿಚಾರಗಳು ಬಂದು ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.